ಬನ್ನಿ ಫ್ರೆಂಡ್ಸ್, ಇವತ್ತು ಒಂದು ಸಿಂಪಲ್ ಹಾಗಲಕಾಯಿ ಗೊಜ್ಜು ಮಾಡ್ತೀನಿ. ಸಿಂಪಲ್ ಹಾಗಲಕಾಯಿ ಗೊಜ್ಜು ಒಂದು 5-6 ನಿಮಿಷದಲ್ಲಿ ನೋಡಿ. ಇದು ಹಾಗಲಕಾಯಿ ನೋಡಿ, ಹಾಗಲಕಾಯಿ ಮೈಗೆ ತುಂಬ ಒಳ್ಳೆಯದು. ವಾರಕ್ಕೊಂದ್ಸಲ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ಹಾಗಲಕಾಯಿ, ಅದನ್ನು ನಾನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಈ ಥರ ಹಚ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು ಪಾತ್ರೆಯಲ್ಲಿ ಹಾಕಿ ನಾನು ಒಂದು 5 ನಿಮಿಷ ಇದನ್ನ ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಉಪ್ಪು, ಈ ಉಪ್ಪು ಹಾಕಿ ನೋಡಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೇಯೋಕ್ಕೆ ನೀರು. ಇದನ್ನು ನಾನು ಸಪ್ರೇಟ್ ಒಂದು 5 ನಿಮಿಷ ಬೇಯಿಸ್ಕೊಳ್ತೀನಿ. ಬೇಯಿಸಿ ನೀರು ತೆಗಿಯಲ್ಲ, ನೀರಲ್ಲೇ ಇಂಗುತ್ತೆ, ನೀರು ತೆಗಿಯಲ್ಲ ಅಷ್ಟು. ಇಲ್ಲಿ ನೋಡಿ, ಇದನ್ನು ಇವಾಗ ಬೇಯಕ್ಕಿಡ್ತೀನಿ. ಇವಾಗ ಇದನ್ನ 5 ನಿಮಿಷ ಬೇಯಿಸ್ಕೊಳ್ತೀನಿ. ಅರಿಶಿನ ಉಪ್ಪು ಹಾಕಿ ಬೇಯಿಸ್ಕೊಳ್ತೀನಿ, ಬೇರೆ ಏನೂ ಹಾಕಲ್ಲ. 5 ನಿಮಿಷ ಬೇಯಿಸ್ಕೊಳ್ತೀನಿ. 5 ನಿಮಿಷ ಬೇಯೋಷ್ಟರಲ್ಲಿ ಅದಕ್ಕಿರೋ ಮಸಾಲೆ ರೆಡಿ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇವಾಗ ನೋಡಿ ಹಾಗಲಕಾಯಿ ಬೆಂದಿದೆ, ನೀರು ತೆಗೆದಿಲ್ಲ, ನೀರು ಅದರಲ್ಲೇ ಇದೆ. ನೀರು ಇಂಗಿಸ್ಕೊಂಡಿದ್ದೀನಿ, ನೀರು ತೆಗಿಯಲ್ಲ. ಈ ಕಡೆ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ನೋಡಿ, ಸಾಸಿವೆ ಹಾಗಲಕಾಯಿ ಗೊಜ್ಜು ತೋರಿಸ್ತಾ ಇರೋದು, ಸಿಂಪಲ್ ಆದ ಗೊಜ್ಜು. ಏನೇನು ಹಾಕ್ತೀನಿ ಅಂತ ಇವಾಗ ತೋರಿಸ್ತೀನಿ, ನೀವು ಅದೇ ಥರ ಸೇಮ್ ಮಾಡಿ. ಇವಾಗ ಸಾಸಿವೆ ಹಾಕಿದ್ದೀನಿ. ಈ ಹಾಗಲಕಾಯನ್ನು ಅರಿಶಿನ ಉಪ್ಪು ಹಾಕಿ ಬೇಯಿಸಿ ನೀರು ತೆಗಿಯಲ್ಲ, ನೀರು ಅದರಲ್ಲೇ ಇಂಗಿಸ್ತೀನಿ. ನೋಡಿ, ಸ್ವಲ್ಪ ನೀರು ಅದರಲ್ಲೇ ಇದೆ. ನಾನು ಆಮೇಲೆ ಹಾಗಲಕಾಯಿಗೆ ನೀರು ಹಾಕಲ್ಲ. ಇವಾಗ ಎಣ್ಣೆ ಹಾಕಿ ಸಾಸಿವೆ ಹಾಕಿ ದಪ್ಪದೊಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ರೋಸ್ಟ್ ಆಗಬೇಕು. ಈರುಳ್ಳಿ ಚೆನ್ನಾಗಿ ನೋಡಿ ಫ್ರೆಂಡ್ಸ್, ಇವಾಗ ದಪ್ಪ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಆಗಿದೆ. ನಾನು ಇದಕ್ಕೆ ನೋಡಿ, ಇವಾಗ ನಾನು ಎಲ್ಲ ಹಂಗೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಇವಾಗ ಇದು ಒಂದು 2-3 ಟೊಮೆಟೊನ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಹಾಕ್ತಾಯಿದ್ದೀನಿ. ನಾನು ಇದಕ್ಕೆ ನೀರು ಹಾಕಲ್ಲ ಫ್ರೆಂಡ್ಸ್, ಟೊಮೆಟೊ ಪೇಸ್ಟ್ ಹಾಕಿ ನೀವು ಚೆನ್ನಾಗಿ ಸ್ವಲ್ಪ ಅದನ್ನ ಫ್ರೈ ಮಾಡಿ. ಈರುಳ್ಳಿಯಲ್ಲಿ ಹಸಿ ವಾಸನೆ ಹೋಗಬೇಕು ನೋಡಿ, ಚೆನ್ನಾಗಿ ಫ್ರೈ ಮಾಡಿ. ಆ ಟೊಮೆಟೊ ಸ್ಮೆಲ್ಲು ಹೋಗಬೇಕು. ನಾನು ಅದಕ್ಕೆ ಇವಾಗ ಸಿಂಪಲ್ಲು 4-5 ಐಟಮ್ ಅಷ್ಟೇ. ಇದು ಕಾಶ್ಮೀರ್ ಚಿಲ್ಲಿ ಪೌಡರ್ ಕಲರಿಗೆ, ಮತ್ತು ಖಾರಕ್ಕೆ ಮಾಮೂಲು ಖಾರ ಪುಡಿ ನೋಡಿ, 2 ಥರದ್ದು, ಒಂದು ರೆಡ್ ಕಲರು, ಒಂದು ಚಿಲ್ಲಿ ಪೌಡ್ರು, ಮತ್ತು ಸ್ವಲ್ಪ ಧನಿಯಾ ಅಷ್ಟೇ ಹಾಕೋದು. ಅರಿಶಿನ ಬೇಯೋವಾಗ ಹಾಕ್ತೀನಿ ನೋಡಿ. ಇಷ್ಟು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಅದು ಎಣ್ಣೆ ಬಿಡಬೇಕು, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೀನಿ ನೋಡಿ. ಕ್ಲೀನಾಗಿ ಇವಾಗ ಇದನ್ನ ರೋಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಎಣ್ಣೆ ಬಿಡಬೇಕು. ನೋಡಿ, ಕಾಣ್ತಾ ಇದೆಯಾ? ಇವಾಗ ಎಣ್ಣೆ ಬಿಡ್ತಾ ಇದೆ, ಚೆನ್ನಾಗಿ ಮಿಕ್ಸ್ ಆಯಿತು. ಆವಾಗಲೇ ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಇವಾಗ ಒಂಚೂರು ಉಪ್ಪು ಹಾಕ್ತೀನಿ. ಆವಾಗಲೇ ಬೇಯುವಾಗ ಉಪ್ಪು ಹಾಕಿದ್ದೀನಿ, ಇವಾಗ ಒಂಚೂರು ಉಪ್ಪು. ಇಷ್ಟೇ ಇದಕ್ಕೆ ಹಾಕೋದು, ಬೇರೆ ಏನಿಲ್ಲ. ತುಂಬ ಚೆನ್ನಾಗಿರುತ್ತೆ ಈ ಗೊಜ್ಜು. ಇರುವಾಗ ಬೆಂದಿರೋ ಹಾಗಲಕಾಯಿ ನೀರು ಸಮೇತ ಹಾಕ್ತಾಯಿದ್ದೀನಿ. ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಒಂದು 10 ನಿಮಿಷ ಕುದಿಯೋಕ್ಕೆ ಬಿಡಬೇಕು. 10 ನಿಮಿಷ ಕುದಿಯೋಕ್ಕೆ ಬಿಟ್ಟರೆ ನಮ್ಮ ಹಾಗಲಕಾಯಿ ಗೊಜ್ಜು ರೆಡಿ ಆಗುತ್ತೆ. ಇನ್ನು 10 ನಿಮಿಷ ಕುದಿಸ್ಬೇಕು, ಆಮೇಲೆ ಚೆನ್ನಾಗಿ ರೆಡಿ ಆಗುತ್ತೆ. ಎಲ್ಲ ಹಾಕಿದ್ದಾಯಿತು, ಇನ್ನೇನು ಹಾಕೋಂಗಿಲ್ಲ ನೋಡಿ. ಇವಾಗ 10 ನಿಮಿಷ ಕುದಿಯೋಕ್ಕೆ ಬಿಡೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಲ್ರೆಡಿ ಇದು ಬೆಂದಿದೆ ಅಲ್ವಾ, ಅದರಿಂದ ಬೇಗ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ನನ್ನ ಹಾಗಲಕಾಯಿ ಗೊಜ್ಜು 10 ನಿಮಿಷ ಚೆನ್ನಾಗಿ ಬೆಂದಿದೆ. ನೋಡುವ ಹೆಂಗಾಗಿದೆ ಅಂತ ನೋಡಿ.
ಬ್ಯೂಟಿಫುಲ್ ಸೂಪರಾಗಿ ಒಳ್ಳೆ ಕಲರು. ನಾನು ಇದಕ್ಕೆ ಬೆಲ್ಲ ಎಲ್ಲ ಹಾಕಲ್ಲ, ಮತ್ತು ಹಾಗಲಕಾಯಿನ ಬೇಯಿಸಿ ನೀರು ತೆಗಿಯೋಲ್ಲ, ಯಾಕಂದರೆ ನೀರು ತೆಗೆದ್ರೆ ಅದ್ರದ್ದು ವಿಟಮಿನ್ ಎಲ್ಲ ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಇದು ನಿಮಗೆ ಚಪಾತಿ, ಅಕ್ಕಿ ರೊಟ್ಟಿ, ಚಪಾತಿ, ಅನ್ನ ಕಸ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಹೇಳಿದಂಗೆ ನೀವು ಮಾಡಿ ಫ್ರೆಂಡ್ಸ್. ನಾನು ನೀರೇ ಹಾಕಿಲ್ಲ, ಈ ಟೊಮೆಟೊ ರುಬ್ಕೊತೀನಲ್ವ ಆ ನೀರೇ. ನಾನು ಇದಕ್ಕೆ ಬೆಲ್ಲ ಹಾಕಲ್ಲ, ಸ್ವೀಟ್ ಹಾಕಲ್ಲ. ನಿಮಗೆ ಬೆಲ್ಲ ಬೇಕಂದ್ರೆ ಹಾಕ್ಕೊಳ್ಬೋದು. ನಾನು ಇವಾಗ ಪರ್ಫೆಕ್ಟಾಗಿ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ, ಕಾಣ್ತಾ ಇದೆಯಾ ಎಷ್ಟು ಚೆನ್ನಾಗಿದೆ. ಇವಾಗ ರೆಡಿ ಆಯಿತು. 10 ನಿಮಿಷಕ್ಕೆ. ನಾನು ಇಲ್ಲಿ ಲೆಮನ್ ಚಿತ್ರಾನ್ನ ಮಾಡಿದ್ದೆ. ಆ ಲೆಮನ್ ಚಿತ್ರಾನ್ನಕ್ಕೆ ಹಾಗಲಕಾಯಿ ಗೊಜ್ಜು ಹಾಕ್ಕೊಂಡು ತಿಂತೀನಿ ನೋಡಿ. ನಾನು ಈ ಚಿತ್ರಾನ್ನಕ್ಕೆ ಇವತ್ತು ಗೊಜ್ಜು ಹಾಕ್ಕೊಳ್ತೀನಿ, ಲೆಮನ್ ರೈಸ್ ನೋಡಿ, ಲೆಮನ್ ಚಿತ್ರಾನ್ನ, ಅದಕ್ಕೆ ಸ್ವಲ್ಪ ಗೊಜ್ಜು ಹಾಕ್ಕೊಳ್ತೀನಿ. ಇವಾಗ ನನ್ನ ಹಾಗಲಕಾಯಿ ಲೆಮನ್ ರೈಸ್ ಜೊತೆಗೆ ರೆಡಿಯಾಗಿದೆ. ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ಲು ವೀಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಹೇಗಿದೆ ಅಂತ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.